ಕರ್ನಾಟಕ ರಾಜ್ಯ ಶಾಂತಿಯ ತೋಟ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಆದರೆ ನಾವು ಕರ್ನಾಟಕದವರು ಶಾಂತಿ ತೋಟ ಹಿಂಗೆ ಇದ್ದೀವಿ. ಕಾನೂನು ಅಂಬೇಡ್ಕರ್ ಅವರು ಬರೆದಿದ್ದಾರೆ, ಅವನ್ನ ನಾವು ಗೌರವಿಸಬೇಕು. ಕಾನೂನು ಎಲ್ಲರಿಗೂ ಒಂದೇ. ಆದರೆ ಇತ್ತೀಚೆಗೆ ನೋಡೋಕೆ ಹೋದರೆ ಕೇಂದ್ರ ಸರ್ಕಾರದವ್ರಿಗೆ ಒಂಥರ ಕಾನೂನು, ರಾಜ್ಯ ಸರ್ಕಾರದವ್ರಿಗೆ ಒಂಥರ ಕಾನೂನು, ಈ ಥರ ಒಂದು ಜನರುಗಳಲ್ಲಿ ಕಾನೂನು ಬಗ್ಗೆ ನಂಬಿಕೆನೇ ಹೋಗ್ತಾ ಇದೆ. ಯಾವ ಕಾನೂನಪ್ಪ ಇದೆ, ಎರಡೆರಡು ಕಾನೂನು ಇದೆಯಾ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ನೋಡಿ, ಆ ಸಿದ್ದರಾಮಯ್ಯನವರು ಪಾಪ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಬಡವರು ಬಂದು ದೀನ ದಲಿತರು ಎಲ್ಲರಿಗೂ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಗ್ಯಾರಂಟಿ ಕೊಟ್ಟಿದ್ದಾರೆ. ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ. ಅವನ ಮೇಲೆ ಇಲ್ಲ ಸಲ್ಲದ ಯಾವುದೋ ಸಣ್ಣ ವಿಚಾರಕ್ಕೆ ದೊಡ್ಡದು ಮಾಡಿ ಬಿಂಬಿಸ್ತಾ ಇದ್ದಾರೆ. ಅದೇ ಕೇಂದ್ರ ಸರ್ಕಾರದಲ್ಲಿರೋರು, ಬೇರೆ BJPನಲ್ಲಿ ಬೇಕಾದಷ್ಟು ಮಿನಿಸ್ಟ್ರಿಗಳಿದ್ದಾರೆ, ಅವ್ರು ಏನು ಕೆಲಸನೇ ಮಾಡಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಯೋಜನೆ ಮನೆ ಬಾಗಿಲು ತಲುಪಿಲ್ಲ. ಇವರು ಸುಮ್ಗೆ ಒಂಥರ ರಾಜ್ಯಪಾಲರ ಕೈ ಗೊಂಬೆ ಮಾಡ್ಕೊಂಡು ಕೇಂದ್ರ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇರೋ ಸಿದ್ದರಾಮಯ್ಯನ ಸರ್ಕಾರನ ಬೀಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸಾರ್ವಜನಿಕರು ಯಾರು ಒಪ್ಪೋದಲ್ಲ. ಸಾರ್ವಜನಿಕರೇ ಒಂದಲ್ಲ ಒಂದಿನ ದಂಗೆ ಎದ್ದು ಗಲಾಟೆ ಆಗ್ತದೆ. ಇನ್ನೊಂದು 20 ವರ್ಷ ಆದಮೇಲೆ ಸಿದ್ದರಾಮಯ್ಯನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಎಂಥ ಪುಣ್ಯಾತ್ಮ ಇದ್ದಪ್ಪ ಕರ್ನಾಟಕದಲ್ಲಿ ಅಂತ. ಎರಡನೇ ದೇವರಾಜ ಅರಸು ಅಂಥವ್ರಿಗೆ ನಮ್ಮ ಜನ ಉಪಯೋಗಿಸ್ಕೊಳ್ದೆ ಏನೇನೋ ತಪ್ಪು ಮಾಹಿತಿ, ತಪ್ಪು ಸಂದೇಶ ಕೊಟ್ಟು ಜನಗಳಲ್ಲಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಆಗಬಾರ್ದು. ನ್ಯಾಯಾಲಯ ಅಂದರೆ ಎಲ್ಲರೂ ಒಂದೇ. ನ್ಯಾಯಾಲಯ ದೇವಸ್ಥಾನ ಅದಾಗೆ, ಅದನ್ನು ಸರಿಯಾಗಿ ಜಡ್ಜ್ಗಳು ಅದನ್ನು ಕ್ಲಿಯರ್ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾರೇ ತಪ್ಪು ಮಾಡಲಿ, ನ್ಯಾಯ ಒಂದೇ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ವಿಷಯ ನಾವು ಹೇಳ್ತೀವಿ.